Hello students, myself Ranjit, lecturer in biology, KPSPU College, Arsikere. Today we are discussing the chapter Organisms and Populations. In Organisms and Population, the topic is Population Interactions. Population interactions means now environmentally different type of organisms different type of species ಗಳನ್ನ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈ ಡಿಫ್ರೆಂಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸು ಅಥವಾ ಸ್ಪೀಷೀಸ್ ಏನು ಮಾಡುತ್ತೆ ದೆ ಶೋ ಇಂಟ್ರಾಕ್ಷನ್. ಯಾಕಂದರೆ ಇಂಟ್ರಾಕ್ಷನ್ ಇರಲೇಬೇಕು. ದಟ್ ಇಂಟ್ರಾಕ್ಷನ್ ಫಾರ್ ಫುಡ್, ಶೆಲ್ಟರ್, ಫಾರ್ ಅದರ್ ನೆಸೆಸಿಟೀಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇಂಟ್ರಾಕ್ಷನ್ ಅಂತೇಳಿ ಕರಿತೀವಿ. ಈ ಇಂಟ್ರಾಕ್ಷನ್ಸು ಸಮ್ ಟೈಮ್ ಆರ್ಗ್ಯಾನಿಸಮ್ಸಲ್ಲಿ ಇರಲಿಲ್ಲ. ಗ್ರ್ಯಾಜುವಲ್ ಏನಾಗುತ್ತೆ ಪಾಪ್ಯುಲೇಷನ್ ಸೈಜು ಡಿಕ್ರೀಸ್ ಆಗುತ್ತೆ. ಪಾಪ್ಯುಲೇಷನ್ ಸೈಜು ಡಿಕ್ರೀಸ್ ಆಗ್ತಿದೆ ಅಂದರೆ ಆರ್ಗ್ಯಾನಿಸಮು ಗ್ರ್ಯಾಜುವಲ್ ಆಗಿ ಎನ್ವೈರನ್ಮೆಂಟಿಂದ ಏನಾಗುತ್ತೆ ಎಲಿಮಿನೇಟ್ ಆಗುತ್ತೆ. ದಟ್ಸ್ ವೈ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇನ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿ ಹ್ಯಾವ್ ಟು ಸಿ ಒನ್ ಈಸ್ ಇಂಟರ್ಸ್ಪೆಸಿಫಿಕ್ ರಿಲೇಷನ್ಶಿಪ್ ಆ್ಯಂಡ್ ಅನದರ್ ಒನ್ ಈಸ್ ಇಂಟ್ರಾಸ್ಪೆಸಿಫಿಕ್ ರಿಲೇಷನ್ಶಿಪ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಂಟ್ರಾಸ್ಪೆಸಿಫಿಕ್ ರಿಲೇಷನ್ಶಿಪ್ ಮೀನ್ಸ್ ದಿ ಇಂಟರಾಕ್ಷನ್ ಪ್ರೆಸೆಂಟ್ ವಿತಿನ್ ದಿ ಸ್ಪೀಷೀಸ್. ವಿತಿನ್ ದಿ ಸ್ಪೀಷೀಸ್ ಅಂದರೆ ಇಂಟ್ರಾಕ್ಷನ್ ಪ್ರೆಸೆಂಟ್ ಇತ್ತು ಅಂದರೆ ದಟ್ ಒನ್ ಈಸ್ ಕಾಲ್ಡ್ ಇಂಟ್ರಾಸ್ಪೆಸಿಫಿಕ್ ರಿಲೇಷನ್ಶಿಪ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇನ್ ದಿ ಸೇಮ್ ವೇ ದಿ ಇಂಟ್ರಾಕ್ಷನ್ ಪ್ರೆಸೆಂಟ್ ಬಿಟ್ವೀನ್ ದಿ ಸ್ಪೀಷೀಸ್ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಇಂಟರ್ಸ್ಪೆಸಿಫಿಕ್ ರಿಲೇಷನ್ಶಿಪ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದಿ ಇಂಟರ್ಸ್ಪೆಸಿಫಿಕ್ ರಿಲೇಷನ್ಶಿಪ್ ಆರ್ ಕ್ಯಾಟಗರೈಸ್ಡ್ ಇಂಟು one is neutralism, second one is antagonism and third one is symbiosis. Again interspecific relationship ಅಲ್ಲಿ the first one is neutralism. ನೇಮ್ ಇಂಡಿಕೇಟ್ ಮಾಡ್ತಿದೆ ನ್ಯೂಟ್ರಲಿಸಮ್ ಅಂದರೆ ನ್ಯೂಟ್ರಲ್ ಅಂತೇಳಿ. ನಾವು ನ್ಯೂಟ್ರಲ್ ಅಂದ್ಕೊಳ್ಳಿ ಏನು ಮಾಡ್ತೀವಿ, ಯಾವುದು ಬೇಡ ಸುಮ್ಮನೆ ಇದ್ಬಿಡೋಣ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನ್ಯೂಟ್ರಲ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಇಲ್ಲೂ ಸಹ ಅಷ್ಟೇ ನ್ಯೂಟ್ರಲಿಸಮ್ ಅಂದ್ಕೊಳ್ಳೆ ನನ್ ಆಫ್ ದಿ ಸ್ಪೀಷೀಸ್ ಆರ್ ಬೆನಿಫಿಟೆಡ್ ಆರ್ ಹಾರ್ಮ್ಡ್. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಅಂದರೆ ಯಾವುದಕ್ಕೂ ಬೆನಿಫಿಟ್ ಆಗಲ್ಲ, ಯಾವುದಕ್ಕೂ ಹಾರ್ಮ್ ಆಗಲ್ಲ, ದಟ್ ಒನ್ ಈಸ್ ಕನ್ಸಿಡರ್ ಆ್ಯಸ್ ನ್ಯೂಟ್ರಲಿಸಮ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಒಂದು ಎಕ್ಸಾಂಪಲ್ ವೈಸ್ ನಾವು ಸ್ಟಡಿ ಮಾಡಿದ್ರೆ ಈಗ ಒಂದು ಗ್ರಾಸ್ ಲ್ಯಾಂಡಲ್ಲಿ ಡೀರ್, ಫ್ರಾಗ್, ರ್ಯಾಬಿಟ್ಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈ ಮೂರಲ್ಲೂ ಏನಾಗುತ್ತೆ ಅಂದರೆ ದೇರ್ ಈಸ್ ನೋ ಇಂಟ್ರಾಕ್ಷನ್ ಬಿಟ್ವೀನ್ ದೆಮ್. ಯಾವುದೇ ಇಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗಲ್ಲ, ಇದರಿಂದ ಯಾವುದಕ್ಕೂ ಬೆನಿಫಿಟ್ ಆಗಲ್ಲ, ಯಾವುದಕ್ಕೂ ಹಾರ್ಮ್ ಆಗಲ್ಲ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ನ್ಯೂಟ್ರಲಿಸಮ್ ಅಂತೇಳಿ ಕರಿತೀವಿ. ದಿ ಫಸ್ಟ್ ಇಂಟರ್ಸ್ಪೆಸಿಫಿಕ್ ರಿಲೇಷನ್ಶಿಪ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಂಟಗೋನಿಸಮ್. ಆಂಟಗೋನಿಸಮ್ ಮೀನ್ಸ್ ಒನ್ ಆರ್ ಬೋತ್ ದಿ ಸ್ಪೀಷೀಸ್ ಆರ್ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಆಂಟಗೋನಿಸಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಈಗ ಎರಡು ಸ್ಪೀಷೀಸ್ನ ಇಂಟ್ರಾಕ್ಷನ್ ಅಥವಾ ರಿಲೇಷನ್ಶಿಪ್ನ ಅಬ್ಸರ್ವ್ ಮಾಡ್ತಿದ್ದೀವಿ. ಈ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಒಂದಕ್ಕೆ ಬೇಕಾದ್ರೆ ಎಫೆಕ್ಟ್ ಆಗ್ಬೋದು, ಎರಡಕ್ಕೂ ಬೇಕಾದ್ರೆ ಎಫೆಕ್ಟ್ ಆಗ್ಬೋದು, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಆಂಟಗೋನಿಸಮ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಸಿಂಬಯೋಸಿಸ್. ಸಿಂಬಯೋಸಿಸ್ ಅಂದ್ಕೊಂಡೆ ಬೋತ್ ದಿ ಸ್ಪೀಷೀಸ್ ಆರ್ ಗೆಟ್ ಬೆನಿಫಿಟೆಡ್ ಬಟ್ ನೈದರ್ ಸ್ಪೀಷೀಸ್ ಈಸ್ ಹಾರ್ಮ್ಡ್. ಅಂದರೆ ಎರಡಕ್ಕೂ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ ಬಟ್ ಯಾವುದಕ್ಕೂ ಸಹ ತೊಂದರೆ ಆಗಲ್ಲ. ದ ಟೈಪ್ ಆಫ್ ರಿಲೇಷನ್ಶಿಪ್ ಈಸ್ ಕನ್ಸಿಡರ್ ಆಸ್ ಸಿಂಬಯೋಸಿಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಆರ್ ದಿ ತ್ರೀ ಟೈಪ್ಸ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ interspecific relationship. The first one is neutralism, second one is antagonism and third one is symbiosis. Next one, again important interaction between two species. Next, the important interactions are mutualism ಅಥವಾ types of interactions ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. mutualism, competition, predation, parasitism, commensalism ಆ್ಯಂಡ್ ಅಮೆನ್ಸಾಲಿಸಮ್. ಇಲ್ಲಿ ನೋಡಿ ಲೀಸ್ಟ್ ನೋಡ್ತಾ ಹೋದರೆ ನಾವು ಎರಡು ಸ್ಪೀಷೀಸ್ನ ನಡುವೆ ಇಂಟ್ರಾಕ್ಷನ್ ತೋರಿಸಿದ್ದೀವಿ. ದಿ ಇಂಟ್ರಾಕ್ಷನ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಟೂ ಸ್ಪೀಷೀಸ್, ದಿ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಪೀಷೀಸ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಪೀಷೀಸ್ ಟೂ ಅಂತೇಳಿ ಕರೆದಿದ್ದೀವಿ. ಅಗೇನ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ ನೋಡ್ತಾ ನಾವು ಇಲ್ಲಿ ಲೀಸ್ಟ್ ಮಾಡ್ಕೊಂಡಿದ್ದೀವಿ. ಟೈಪ್ಸ್ ಆಫ್ ಇಂಟ್ರಾಕ್ಷನಲ್ಲಿ ಮ್ಯೂಚುವಲಿಸಮ್ ಅಂತ ಫಸ್ಟ್ ಒನ್ ಇದೆ. ಮ್ಯೂಚುವಲಿಸಮ್ಗೆ ಏನು ಮಾಡಿದ್ದೀವಿ ಅಂದರೆ ನಾವು ಸಿಂಬಲ್ನ ತೋರಿಸ್ತಾ ಎರಡು ಪ್ಲಸ್ ಸಿಂಬಲ್ಸ್ನ ತೋರಿಸಿದ್ದೀವಿ. ಏನು ಪ್ಲಸ್ ಸಿಂಬಲ್ಸ್ ಇದೆ, ದಿ ಬೋತ್ ದಿ ಸ್ಪೀಷೀಸ್ ಆರ್ ಗೆಟ್ ಬೆನಿಫಿಟೆಡ್. ಎರಡೂ ಸ್ಪೀಷೀಸ್ಗೆ ಏನಾಗ್ತಿದೆ ಬೆನಿಫಿಟ್ ಆಗ್ತಿದೆ, ಯಾರಿಗೂ ಸಹ ಹಾರ್ಮ್ ಆಗ್ತಿಲ್ಲ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮ್ಯೂಚುವಲಿಸಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ನೋಡಿ ಕಾಂಪಿಟೇಷನ್. ಕಾಮನ್ ಆಗಿ ನೀವು ಕೇಳಿರ್ತೀರ, ಇಲ್ಲಿ ಕಾಂಪಿಟೇಷನ್ ಅಲ್ಲಿ ನೋಡಿ ಎರಡು ಮೈನಸ್ ಸಿಂಬಲ್ಸ್ ಇದೆ. ಈ ಮೈನಸ್ ಸಿಂಬಲ್ಸ್ ಯಾವ ಥರ ಅಂದರೆ ದಿ ಬೋತ್ ದಿ ಸ್ಪೀಷೀಸ್ ಆರ್ ಗೆಟ್ ಲಾಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಾಂಪಿಟೇಷನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಪ್ರಿಡೇಷನ್. ಇನ್ ಪ್ರಿಡೇಷನ್ ಓನ್ಲಿ ಒನ್ ಸ್ಪೀಷೀಸ್ ಗೆಟ್ ಬೆನಿಫಿಟೆಡ್. ಹಾಗಾಗಿ ನಾವಿಲ್ಲಿ ಸಿಂಬಲ್ ತೋರಿಸ್ತಾ
one is plus and another one is the minus. ಅಂದರೆ ಒಂದು ಸ್ಪೀಷೀಸ್ಗೆ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಹಾರ್ಮ್ ಆಗುತ್ತೆ. ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಪ್ರಿಡೇಷನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಪ್ರಿಡೇಷನ್ ಅಂತ ಕೂಡಲೇ ಎರಡು ರಿಲೇಷನ್ಶಿಪ್ ಬರುತ್ತೆ. ಒನ್ ಈಸ್ ಕನ್ಸಿಡರ್ ಆಸ್ ಎ ಪ್ರಿಡೇಟರ್ ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಪ್ರೇ ಅಂತ ಹೇಳಿ ಕರಿತೀವಿ. ಈ ರಿಲೇಷನ್ಶಿಪ್ಪಲ್ಲಿ ಒಂದಕ್ಕೆ ಮಾತ್ರ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ. ದಟ್ಸ್ ವೈ ದಿ ಸಿಂಬಲ್ಸ್ ಆರ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಥರ್ಡ್ ಒನ್. ಫೋರ್ತ್ ಒನ್ ಪ್ಯಾರಾಸೈಟಿಸಮ್. ಪ್ಯಾರಾಸೈಟ್ಸ್ ಅಂತ ಕೂಡಲೇ ನಿಮಗೆ ಗೊತ್ತಾಗುತ್ತೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಪ್ಯಾರಾಸೈಟಿಸಮ್ಸ್ ಅಂತೇಳಿ ಕರಿತೀವಿ. ಈ ಪ್ಯಾರಾಸೈಟಿಸಮ್ಸ್ ಅಲ್ಲೂ ಅಷ್ಟೇ ದಿ ಒನ್ ಆರ್ಗ್ಯಾನಿಸಮ್ ಗೆಟ್ ಬೆನಿಫಿಟೆಡ್, ಅನದರ್ ಒನ್ ಈಸ್ ಕಂಪ್ಲೀಟ್ಲಿ ಹಾರ್ಮ್ಡ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಪ್ಯಾರಾಸೈಟಿಸಮ್ಸ್ ಅಂತೇಳಿ ಕರಿತೀವಿ. ಈ ಪ್ಯಾರಾಸೈಟಿಸಮ್ನ ಒನ್ ಈಸ್ ಪ್ಲಸ್ ಆ್ಯಂಡ್ ಅನದರ್ ಒನ್ ಈಸ್ ನಾವು ಮೈನಸ್ ಅಂತೇಳಿ ಏನು ಮಾಡ್ತೀವಿ ಸಿಂಬಲ್ಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಕಮೆನ್ಸಾಲಿಸಮ್. ಇನ್ ಕಮೆನ್ಸಾಲಿಸಮ್ ಓನ್ಲಿ ಒನ್ ಸ್ಪೀಷೀಸ್ ಆರ್ ಕಂಪ್ಲೀಟ್ಲಿ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ಬೆನಿಫಿಟ್ ಆಗ್ಬೋದು ಬಟ್ ತೊಂದರೆ ಆಗೋದಿಲ್ಲ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಮೆನ್ಸಾಲಿಸಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾಗಿ ನಾವು ಇಲ್ಲಿ ಸಿಂಬಲ್ ತೋರಿಸ್ತಾ ಒನ್ ಈಸ್ ಪ್ಲಸ್ ಆ್ಯಂಡ್ ಅನದರ್ ಒನ್ ಈಸ್ ಝೀರೋ ಅಂತೇಳಿ ಕರಿತೀವಿ. ಯಾವುದೇ ರೀತಿಯಾದ ಎಫೆಕ್ಟ್ ಇಲ್ಲ, ಯಾವುದೇ ರೀತಿಯಾದ ಹಾರ್ಮು ಇಲ್ಲ, ಅಥವಾ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅಮೆನ್ಸಾಲಿಸಮ್. ಇನ್ ಅಮೆನ್ಸಾಲಿಸಮ್ ಒನ್ ಈಸ್ ಹಾರ್ಮ್ಡ್ ಆ್ಯಂಡ್ ಅದರ್ ಈಸ್ ಅನ್ಅಫೆಕ್ಟೆಡ್. ಹಾಗಾಗಿ ಇಲ್ಲಿ ನೋಡಿ ನಾವು ಸಿಂಬಲ್ಸ್ ತೋರಿಸಾ ಒನ್ ಈಸ್ ಮೈನಸ್ ಆ್ಯಂಡ್ ಅನದರ್ ಒನ್ ಈಸ್ ಝೀರೋ. ಇನ್ನೊಂದಕ್ಕೆ ಯಾವುದೇ ರೀತಿಯಾದ ಎಫೆಕ್ಟ್ ಇಲ್ಲ, ಅನ್ಎಫೆಕ್ಟೆಡ್, ಬಟ್ ಒನ್ ಈಸ್ ಕಂಪ್ಲೀಟ್ಲಿ ಹಾರ್ಮ್ಡ್. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಅಮೆನ್ಸಾಲಿಸಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಟೋಟಲಿ ನಾವಿಲ್ಲಿ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್ ಅಬ್ಸರ್ವ್ ಮಾಡ್ತಾ ಮ್ಯೂಚುವಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಮೆನ್ಸಾಲಿಸಮ್, ಅಮೆನ್ಸಾಲಿಸಮ್ ಈ ಥರದ ನಾವೇನು ಮಾಡಿದ್ದೀವಿ ಟೈಪ್ಸ್ಗಳನ್ನ ಇಂಡಿಕೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಲೈಡ್. ಇದರ ಇನ್ ಡೀಟೇಲ್ ಸ್ಟಡಿ ಮಾಡಿದ್ರೆ ದಿ ಫಸ್ಟ್ ಒನ್ ಈಸ್ ಮ್ಯೂಚುವಲಿಸಮ್. ದಿ ಮ್ಯೂಚುವಲಿಸಮ್ ಈಸ್ ನಥಿಂಗ್ ಬಟ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸ್ಪೀಷೀಸ್. ಬೋತ್ ಆರ್ ಗೆಟ್ ಬೆನಿಫಿಟೆಡ್, ಬೋತ್ ಆರ್ ಗೆಟ್ ಬೆನಿಫಿಟೆಡ್ ಬಟ್ ನೋ ಒನ್ ಈಸ್ ಹಾರ್ಮ್ಡ್. ಯಾರಿಗೂ ಹಾರ್ಮ್ ಆಗಲ್ಲ, ಇಬ್ಬರಿಗೂ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ. ದ ಟೈಪ್ ಆಫ್ ರಿಲೇಷನ್ಶಿಪ್ ಈಸ್ ಕನ್ಸಿಡರ್ ಆಸ್ ಮ್ಯೂಚುವಲಿಸಮ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇನ್ ಮ್ಯೂಚುವಲಿಸಮ್ ವಿ ಹ್ಯಾವ್ ಟು ಅಬ್ಸರ್ವ್ ಟೂ ಟೈಪ್ಸ್. ಒನ್ ಈಸ್ proto cooperation and second one is symbiosis. ನಾವು ಜನರಲ್ ಆಗಿ ಮ್ಯೂಚುವಲಿಸಮ್ ಅಬ್ಸರ್ವ್ ಮಾಡ್ತಾ ಇನ್ ಮ್ಯೂಚುವಲಿಸಮ್ ದಿ ಒನ್ ಈಸ್ proto cooperation and second one is symbiosis. proto cooperation means, next slide. proto cooperation means in proto cooperation ನಾವು ಮೇನ್ ಆಗಿ ಅಬ್ಸರ್ವ್ ಮಾಡುವಂಥದ್ದು ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸ್ಪೀಷೀಸ್. ದಿ ಟೂ ಸ್ಪೀಷೀಸ್ ಆರ್ ಮ್ಯೂಚುವಲಿ ಬೆನಿಫಿಷಿಯಲ್. ಎರಡಕ್ಕೂ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ, ಬಟ್ ದಟ್ ಅಸೋಸಿಯೇಷನ್ ಈಸ್ ಆಪ್ಷನಲ್. ಅಸೋಸಿಯೇಷನ್ ಈಸ್ ಆಪ್ಷನಲ್ ಆ್ಯಂಡ್ ಕ್ಯಾನ್ ಲೀವ್ ಸೆಪರೇಟ್ಲಿ. ಅಂದರೆ ತನಗೆ ಯಾವಾಗ ಅವಶ್ಯಕತೆ ಇರುತ್ತೆ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ಇಂಟ್ರಾಕ್ಷನ್. ಅದರ್ವೈಸ್ ದೆ ಪ್ರೆಸೆಂಟ್ ಸೆಪರೇಟ್ಲಿ. ಬಟ್ ಯಾವಾಗ ತನಗೆ ನೆಸೆಸಿಟಿ ಇದೆ ಆ ಟೈಮಲ್ಲಿ ಅಸೋಸಿಯೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತಲ್ಲ, ಆಗೇನಾಗುತ್ತೆ ಎರಡೂ ಸ್ಪೀಷೀಸ್ಗೆ ಬೆನಿಫಿಟ್ ಆಗುತ್ತೆ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಪ್ರೋಟೋ ಕೋಆಪರೇಷನ್ ಅಂತೇಳಿ ಕರಿತೀವಿ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬೋತ್ ದಿ ಸ್ಪೀಷೀಸ್ ಆರ್ ಮ್ಯೂಚುವಲಿ ಬೆನಿಫಿಟೆಡ್, ಬೋತ್ ದಿ ಸ್ಪೀಷೀಸ್ ಆರ್ ಮ್ಯೂಚುವಲಿ ಬೆನಿಫಿಟೆಡ್ ಬಟ್ ಅಸೋಸಿಯೇಷನ್ ಈಸ್ ಆಪ್ಷನಲ್. ಅವಶ್ಯಕತೆ ಇದ್ದಾಗ ಮಾತ್ರ ಏನಾಗುತ್ತೆ ಇಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಅಸೋಸಿಯೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಅದರ್ವೈಸ್ ಕ್ಯಾನ್ ಲೀವ್ ಸೆಪರೇಟ್ಲಿ. ಇನ್ ಪ್ರೋಟೋ ಕೋಆಪರೇಷನ್ ಎರಡು ಇಂಪಾರ್ಟೆಂಟ್ ಎಕ್ಸಾಂಪಲ್ ಸ್ಟಡಿ ಮಾಡ್ತೀವಿ. ದ ಟೂ ಎಕ್ಸಾಂಪಲ್ಸ್ ಆರ್ ದಿ ಫಸ್ಟ್ ಒನ್, ದಿ ಫಸ್ಟ್ ಎಕ್ಸಾಂಪಲ್ hermit crab and sea anemone association, and second example is tick bird and rhinoceros association. These two are the best example for proto cooperation ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಏನು ಮಾಡ್ಬೋದು ಸ್ಟಡಿ ಮಾಡ್ಬೋದು. ಫಸ್ಟ್ ಎಕ್ಸಾಂಪಲ್ ನಾವು ಸ್ಟಡಿ ಮಾಡಿದ್ರೆ ದಿ ಫಸ್ಟ್ ಎಕ್ಸಾಂಪಲ್ ಈಸ್ hermit crab and sea anemone association. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ ಹರ್ಮಿಟ್ ಕ್ರ್ಯಾಬ್ ಅಂಡ್ ಸಿ ಅನಿಮೋನ್ ಅಸೋಸಿಯೇಷನ್ ಇದೆ. ಇಲ್ಲೊಂದು ಸಣ್ಣ ವಿಡಿಯೋ ಇದೆ, ಅಬ್ಸರ್ವ್ ಮಾಡಿ. ಇಲ್ಲಿ ಕಾಣಿಸ್ತಿರೋದು ಇದು ಹರ್ಮಿಟ್ ಕ್ರ್ಯಾಬ್ ಅಂಡ್ ದಿಸ್ ಒನ್ ಈಸ್ ಸಿ ಅನಿಮೋನ್. ಹರ್ಮಿಟ್ ಕ್ರ್ಯಾಬ್, ಸಿ ಅನಿಮೋನ್.
ಹರ್ಮಿಡ್ ಕ್ರ್ಯಾಬ್ ಮತ್ತು ಸಿ ಅನಿಮೋನ್ ಅಸೋಸಿಯೇಷನ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇದು ಹರ್ಮಿಡ್ ಕ್ರ್ಯಾಬ್ ವಿಚ್ ಇಸ್ ಬಿಲಾಂಗ್ಸ್ ಟು ದಿ ಫೈಲಮ್ ಆರ್ಥ್ರೋಪೋಡಾ ಆ್ಯಂಡ್ ಸಬ್ ಫೈಲಮ್ ಕ್ರಸ್ಟೇಷಿಯಾ. ಇಲ್ಲಿ ಕಾಣಿಸ್ತಿರೋದು ಸಿ ಅನಿಮೋನ್ ಅಥವಾ ಮೆಟ್ರೀಡಿಯಮ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದೇ ಬಿಲಾಂಗ್ಸ್ ಟು ದಿ ಫೈಲಮ್ ಸಿಲೆಂಟ್ರೇಟಾ. ಇವರಿಬ್ಬರ ನಡುವೆ ರಿಲೇಷನ್ಶಿಪ್ ಯಾವ ಥರ ಇದೆ ಅಂದರೆ, ದಿ ಫಸ್ಟ್ ಒನ್ ಸಿ ಅನಿಮೋನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ hermit crab. Hermit crab which is belongs to the phylum Arthropoda and subphylum Crustacea. ಈ ಹರ್ಮಿಟ್ ಕ್ರ್ಯಾಬ್ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಫೋಟೋಗ್ರಫಿ ಕಾಣಿಸ್ತಿದೆ ಹರ್ಮಿಟ್ ಕ್ರ್ಯಾಬಿಂದು. ಹರ್ಮಿಟ್ ಕ್ರ್ಯಾಬ್, ಈ ಹರ್ಮಿಟ್ ಕ್ರ್ಯಾಬಿನ ಶೆಲ್ಲಿಗೆ ಯಾರು ಬಂದು ಅಟ್ಯಾಚ್ ಆಗ್ತಾರೆ ಅಂದರೆ, ಸಿ ಅನಿಮೋನ್ ಬಂದು ಏನಾಗುತ್ತೆ ಅಟ್ಯಾಚ್ ಆಗುತ್ತೆ. ಯಾವಾಗ ಸಿ ಅನಿಮೋನ್ ಅಟ್ಯಾಚ್ ಆಗುತ್ತೆ, ಸಿ ಅನಿಮೋನಿಗೆ ಯಾವ ಥರ ಬೆನಿಫಿಟ್ಸ್ ನೋಡಿ. ದಿಸ್ ಸಿ ಅನಿಮೋನ್ ಹರ್ಮಿಟ್ ಕ್ರಾಬ್ ಸ್ಟಾರ್ಟ್ ದರ್ ಮೂಮೆಂಟ್. ಹರ್ಮಿಟ್ ಕ್ರಾಬ್ ಏನಾಗುತ್ತೆ, ಮೂಮೆಂಟ್ ಯಾವಾಗ ಮೂವ್ ಆಗ್ತಾ ಇರುತ್ತೆ, ದಿಸ್ ಮೆಟ್ರೀಡಿಯಮ್ ಆರ್ ಸಿ ಅನಿಮೋನ್ ವಿಚ್ ಆರ್ ಅಟ್ಯಾಚಸ್ ಟು ದಿ ಶೆಲ್ ಆಫ್ ಹರ್ಮಿಟ್ ಕ್ರಾಬ್. ಹರ್ಮಿಟ್ ಕ್ರಾಬಿನ ಶೆಲ್ಲಿಗೆ ಏನಾಗುತ್ತೆ ಬಂದು ಅಟ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಸಿ ಅನಿಮೋನಿಗೆ ಬೆನಿಫಿಟ್ಸ್ ಯಾವ ಥರ ಅಂದರೆ, ಮೂಮೆಂಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಒಂದು ಥಿಂಗ್. ಆ್ಯಂಡ್ ಆಲ್ಸೋ ಈ ಹರ್ಮಿಟ್ ಕ್ರಾಬ್ ಏನು ಫೀಡ್ ಮಾಡ್ತಿರುತ್ತೆ, ಕೆಲವೊಂದು ಕಂಟೆಂಟ್ಸ್ ಏನಾಗುತ್ತೆ ಈ ಸಿ ಅನಿಮೋನಿಗೆ ಏನಾಗುತ್ತೆ ಅವೈಲೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಸ್ಪೀಷೀಸ್ಗೆ ಬೆನಿಫಿಟ್ ಆಯಿತು. ಅದೇ ಥರ ಸೆಕೆಂಡ್ ಒನ್ ಈಸ್ ಹರ್ಮಿಟ್ ಕ್ರ್ಯಾಬ್. ಸಿ ಅನಿಮೋನಿಂದ ಹರ್ಮಿಟ್ ಕ್ರ್ಯಾಬಿಗೆ ಯಾವ ಥರ ಬೆನಿಫಿಟ್ ಅಂದರೆ, ಹರ್ಮಿಟ್ ಕ್ರ್ಯಾಬಿನ ಶೆಲ್ಲಿಗೆ ಸಿ ಅನಿಮೋನ್ ಬಂದು ಅಟ್ಯಾಚ್ ಆಗಿರುತ್ತೆ. ಯಾವಾಗ ಹರ್ಮಿಟ್ ಕ್ರ್ಯಾಬ್ ಹತ್ರಕ್ಕೆ ಪ್ರಿಡೇಟರ್ಸ್ ಬರುತ್ತೆ, ಆ ಟೈಮಲ್ಲಿ ದಿಸ್ ಸಿ ಅನಿಮೋನ್ ಸೆಂಡ್ ಸಮ್ ಸಿಗ್ನಲ್ಸ್ ಟು ದಿ ಹರ್ಮಿಟ್ ಕ್ರ್ಯಾಬ್ ಆ್ಯಂಡ್ ಆಲ್ಸೋ ಸ್ಪ್ರೆಡ್ ದೇರ್ ಕಂಪ್ಲೀಟ್ ಟೆಂಟಿಕಲ್ಸ್. ಕಂಪ್ಲೀಟ್ ಟೆಂಟಿಕಲ್ಸ್ನ ಏನು ಮಾಡುತ್ತೆ, ಸ್ಪ್ರೆಡ್ ಮಾಡುತ್ತೆ ಆ್ಯಂಡ್ ಪ್ರೊಟೆಕ್ಟ್ಸ್ ದಿ ಹರ್ಮಿಟ್ ಕ್ರ್ಯಾಬ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನೋಡಿ, ಇಬ್ಬರಿಗೂ ಬೆನಿಫಿಟ್ ಆಯಿತು. ಸಿ ಅನಿಮೋನಿಗೆ ಯಾವ ಥರ ಬೆನಿಫಿಟ್ಸ್ ಅಂದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂಮೆಂಟಿಗೆ ಆ್ಯಂಡ್ ಸಮ್ ಫುಡ್ ಏನಾಯಿತು ಅವೈಲೇಬಲ್ ಆಯಿತು. ಇನ್ ದಿ ಸೇಮ್ ವೇ ಹರ್ಮಿಟ್ ಕ್ರ್ಯಾಬಿಗೆ ಏನಾಯಿತು, ಸಿ ಅನಿಮೋನಿಂದ ಪ್ರೊಟೆಕ್ಷನ್ ಏನಾಗುತ್ತೆ ಪ್ರೊವೈಡ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹರ್ಮಿಟ್ ಕ್ರ್ಯಾಬ್ ಆ್ಯಂಡ್ ಸಿ ಅನಿಮೋನ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಎಕ್ಸಾಂಪಲ್. ದಿ ಸೆಕೆಂಡ್ ಎಕ್ಸಾಂಪಲ್ ಈಸ್, next slide. The second example is tick bird and rhinoceros association. ಇದನ್ನು ಕಾಮನ್ ಆಗಿ ನೋಡಿರ್ತೀರಾ, rhinoceros and this bird is tick bird. Tick bird na also called oxpecker ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಈ ಆಕ್ಸ್ಪೆಕ್ಕರ್ ಆರ್ ಟಿಕ್ ಬರ್ಡ್ ಅಂದರೆ ದಿ ಮೈನ್ ಫುಡ್ ಇದ್ರದ್ದು ಏನು ಅಂದರೆ, ಟಿಕ್ಸ್ ಮೇಲೆ ಏನಾಗುತ್ತೆ ಮ್ಯಾಕ್ಸಿಮಮ್ ಫೀಡ್ ಮಾಡ್ತಾ ಹೋಗುತ್ತೆ. ಅಗೈನ್ ಈ ರಿಲೇಷನ್ಶಿಪ್ಪಲ್ಲಿ ಅಬ್ಸರ್ವ್ ಆಗ್ತಿರುವಂಥ ಇನ್ನೊಂದು ವೆರೈಟಿ ಯಾವುದು ಅಂದರೆ ರೈನೋಸರಸ್. ರೈನೋಸರಸ್ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತೀರಾ ಅಂದರೆ, ನಾವು ಮ್ಯಾಕ್ಸಿಮಮ್ ನಮ್ಮ ಇಂಡಿಯಾದಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಮ್ಯಾಕ್ಸಿಮಮ್ ನಾವೇನು ಮಾಡ್ತೀವಿ, ರೈನೋಸರಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ವೆರೈಟಿ ರೈನೋಸರಸ್ನ ಅಬ್ಸರ್ವ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ರೈನೋಸರಸ್ಸಲ್ಲಿ ಎರಡು ವೆರೈಟೀಸ್ ಬರುತ್ತೆ. ದಿ ಒನ್ ಈಸ್ Sumatran African species. Sumatran and African species, they contain two horns. ಎರಡು ಹಾರ್ನ್ಸ್ ಏನಾಗುತ್ತೆ ಪ್ರೆಸೆಂಟ್ ಇರುತ್ತೆ. ಇನ್ ದಿ ಸೇಮ್ ವೇ ಇಂಡಿಯನ್ and Javan variety, they contain only one horn. ಒಂದು ಹಾರ್ನ್ ಮಾತ್ರ ಪ್ರೆಸೆಂಟ್ ಇದೆ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸುಮಾತ್ರನ್ ಆ್ಯಂಡ್ ಆಫ್ರಿಕನ್ ರೈನೋಸರಸ್ ದೆ ಕಂಟೈನ್ ಟೂ ಹಾರ್ನ್ಸ್. ಎರಡು ಹಾರ್ನ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಇಂಡಿಯನ್ ಆ್ಯಂಡ್ ಜಾವನ್ ರೈನೋಸರಸ್ ಕಂಟೈನ್ ಓನ್ಲಿ ಒನ್ ಹಾರ್ನ್. ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ರೈನೋಸರಸ್ ಪ್ರೆಸೆಂಟ್ ಇರೋದು ಮ್ಯಾಕ್ಸಿಮಮ್ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ರೈನೋಸರಸ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ನವ್ ಎ ಡೇ ದಿ ರೈನೋಸರಸ್ ಬಿಕಮ್ ಎಂಡೇಂಜರ್ಡ್ ಸ್ಪೀಷೀಸ್. ಏನಕ್ಕೆ ಎಂಡೇಂಜರ್ಡ್ ಆಗ್ತಿದೆ ಅಂದರೆ, ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ರೈನೋಸರಸ್ನ ಹಂಟ್ ಮಾಡ್ತಾರೆ. ಏನಕ್ಕೆ ಹಂಟ್ ಮಾಡ್ತಾರೆ ಅಂದರೆ, ಓನ್ಲಿ ಫಾರ್ ಹಾರ್ನ್. ಹಾರ್ನ್ ಪರ್ಪಸ್ಸಿಗೆ ಏನು ಮಾಡ್ತಾರೆ, ಅದನ್ನು ಹಂಟ್ ಮಾಡ್ತಾರೆ. ಏನಕ್ಕೆ ಹಾರ್ನ ಯೂಸ್ ಮಾಡ್ತಾರೆ ಅಂದರೆ, ದೆ ಶೋ ಹೈಲಿ ಮೆಡಿಸಿನಲ್ ವ್ಯಾಲ್ಯೂ. ಆ ಸಿಂಗಲ್ ಹಾರ್ನ್ ಅಥವಾ ಟೂ ಹಾರ್ನಿಗೋಸ್ಕರ ಏನು ಮಾಡ್ತಾರೆ, ಎಂಟೈರ್ ರೈನೋಸರಸ್ನ ಏನು ಮಾಡ್ತಾರೆ, ಕಿಲ್ ಮಾಡ್ತಾರೆ. ಇದು ಲಿಟಲ್ ಇನ್ಫಾರ್ಮೇಷನ್ ಅಬೌಟ್ ದಿ ರೈನೋಸರಸ್. ಇಲ್ಲಿ ನೋಡಿ, ಇಂಟ್ರಾಕ್ಷನ್ ಅಬ್ಸರ್ವ್ ಮಾಡ್ತಾ ಹೋದರೆ ಟಿಕ್ ಬರ್ಡ್ ಮತ್ತು ರೈನೋಸರಸ್ ಅಸೋಸಿಯೇಷನಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ವಿಡಿಯೋ ನೋಡ್ತಾ. ಈ ಏನು ಟಿಕ್ ಬರ್ಡ್ ಇದೆ ಅಥವಾ ಆಕ್ಸ್ಪೆಕ್ಕರ್ ಅಂತ ಹೇಳಿ ಕರಿತೀವಿ. ಆಕ್ಸ್ಪೆಕ್ಕರ್ ಆರ್ ಟಿಕ್ ಬರ್ಡ್ ವಿಚ್ ಕಂಪ್ಲೀಟ್ಲಿ ಫೀಡ್ಸ್ ರೈನೋಸರಸ್ ಬಾಡಿ ಮೇಲಿರುವಂಥ ಟಿಕ್ಸ್ಗಳನ್ನ ಏನು ಮಾಡ್ತಿದೆ, ಫೀಡ್ ಮಾಡ್ತಿದೆ.
ಇದರಿಂದ ಯಾರಿಗೆ ಬೆನಿಫಿಟ್ ಆಯಿತು ಅಂದರೆ ಟಿಕ್ ಬರ್ಡ್ಗೆ ಬೆನಿಫಿಟ್ ಆಯಿತು. ಅದರ ಜೊತೆಗೆ ಏನು ಮಾಡುತ್ತೆ, ದಿಸ್ ಟಿಕ್ ಬರ್ಡ್ ವಿಚ್ ಗಿವ್ಸ್ ಸಮ್ ಆಫ್ ದಿ ಸಿಗ್ನಲ್. ಈ ರೈನೋಸರಸ್ ಹತ್ರ ಯಾವ್ದಾರ ಬೇರೆ ಥರದ ಪ್ರಿಡೇಟರ್ಸ್ ಬರ್ತಾ ಇದ್ದಾರೆ, ಎನಿಮಿ ಬರ್ತಾ ಇದ್ದಾರೆ ಅಂದರೆ ಈ ಟಿಕ್ ಬರ್ಡ್ ಏನು ಮಾಡುತ್ತೆ, ರೈನೋಸರಸ್ಗೆ ಸಿಗ್ನಲ್ನ ಪಾಸ್ ಮಾಡುತ್ತೆ. ಇದರಿಂದ ಫಸ್ಟು ಯಾವಾಗ ಟಿಕ್ಸ್ಗಳನ್ನ ಫೀಡ್ ಮಾಡುತ್ತೆ, ಟಿಕ್ ಬರ್ಡಿಗೆ ಏನಾಯಿತು, ಬೆನಿಫಿಟ್ ಆಯಿತು. ಅಗೇನ್ ರೈನೋಸರಸ್ನ ಬಾಡಿ ಮೇಲೆ ಇರುವಂಥ ಅಷ್ಟು ಪ್ಯಾರಾಸೈಟ್ಸ್ ಏನಾಗುತ್ತೆ, ಖಾಲಿ ಆಗುತ್ತೆ. ಅದರ ಜೊತೆಗೆ ಟಿಕ್ ಬರ್ಡ್ ವಿಚ್ ಪ್ರೊಡ್ಯೂಸಸ್ ಸಮ್ ಆಫ್ ದಿ ಸಿಗ್ನಲ್. ಯಾವಾಗ ಎನಿಮೀಸ್ಗಳು ಹತ್ರ ಬರ್ತಿರ್ತಾರೆ, ಎನಿಮೀಸ್ ಹತ್ರ ಬರ್ತಾ ಏನು ಮಾಡುತ್ತೆ, ರೈನೋಸರಸ್ಗೆ ಕೆಲವೊಂದು ಸಿಗ್ನಲ್ನ ಪ್ರೊವೈಡ್ ಮಾಡುತ್ತೆ. ಈ ಸಿಗ್ನಲ್ಗಳ ಮೂಲಕ ಏನಾಗುತ್ತೆ, ರೈನೋಸರಸ್ ಅಲರ್ಟ್ ಆಗುತ್ತೆ. ಇದರಿಂದ ನೋಡಿ ರೈನೋಸರಸ್ಗೆ ಏನಾಯಿತು, ಬೆನಿಫಿಟ್ ಆಯಿತು. ದಟ್ಸ್ ವೈ ಇನ್ ದಿಸ್ ಟೈಪ್ ಆಫ್ ರಿಲೇಶನ್ಶಿಪ್ ಬೋತ್ ದಿ ಸ್ಪೀಶೀಸ್ ಆರ್ ಗೆಟ್ ಬೆನಿಫಿಟೆಡ್. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಪ್ರೋಟೋ ಕೋಆಪರೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಇಬ್ಬರಿಗೂ ಏನಾಯಿತು, ಬೆನಿಫಿಟ್ ಆಯಿತು. ಅಂದರೆ ಟಿಕ್ ಬರ್ಡ್ ಏನು ಮಾಡ್ತು, ರೈನೋಸರಸ್ ಮೇಲಿರುವಂಥ ಅಷ್ಟು ಟಿಕ್ಸ್ಗಳನ್ನ ಫೀಡ್ ಮಾಡುತ್ತೆ, ಟಿಕ್ಕಿಗೆ ಫುಡ್ ಪ್ರೊವೈಡ್ ಆಯಿತು. ಅದೇ ಥರ ರೈನೋಸರಸ್ ಬಾಡಿಯಲ್ಲಿರುವಂಥ ಅಷ್ಟು ಪ್ಯಾರಾಸೈಟ್ಸ್ಗಳೇನಾಯಿತು, ರಿಮೂವ್ ಆಯಿತು. ಇದರಿಂದ ರೈನೋಸರಸ್ಗೆ ಏನಾಯಿತು, ಬೆನಿಫಿಟ್ ಆಯಿತು. ಅದರ ಜೊತೆಗೆ ರೈನೋಸರಸ್ಗೆ ಏನು ಮಾಡುತ್ತೆ, ಟಿಕ್ ಬರ್ಡು ಕೆಲವೊಂದು ಸಿಗ್ನಲ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವಾಗಾರ ಆ ಎನಿಮೀಸ್ಗಳ ಹತ್ರ ಬಂದಾಗ, ಡೇಂಜರಸ್ ಸಿಚುವೇಶನ್ ಇದ್ದಾಗ ಏನಾಗುತ್ತೆ, ರೈನೋಸರಸ್ಗೆ ಟಿಕ್ ಬರ್ಡ್ ಏನಾಗುತ್ತೆ, ಕೆಲವೊಂದು ಸಿಗ್ನಲ್ನ ಪಾಸ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಟಿಕ್ ಬರ್ಡ್ ಆ್ಯಂಡ್ ರೈನೋಸರಸ್ ಅಸೋಸಿಯೇಷನ್. ದಿ ನೆಕ್ಸ್ಟ್ ಸ್ಲೈಡ್. In mutualism, the second topic is symbiosis. Symbiosis ಅಂದ್ಕೊಳ್ಳೆ it is nothing but relationship between two species. Both are mutually benefited. ಇಲ್ಲೂ ಸಹ ಅಷ್ಟೇ, ಇಬ್ಬರಿಗೂ ಬೆನಿಫಿಟ್ ಇದೆ. ಬಟ್ ಅಸೋಸಿಯೇಷನ್ ಈಸ್ ಆಬ್ಲಿಗೇಟರಿ. ಅಲ್ಲಿ ನಿಮಗೇನಾಗಿತ್ತು ಅಂದರೆ ಅಸೋಸಿಯೇಷನ್ ಈಸ್ ಆಪ್ಷನಲ್ ಇತ್ತು, ಇಲ್ಲಿ ಅಸೋಸಿಯೇಷನ್ ಈಸ್ ಆಬ್ಲಿಗೇಟರಿ ಆ್ಯಂಡ್ cannot live separately. ಅಲ್ಲಿ can live separately, ಇಲ್ಲಿ cannot live separately under normal condition. That one is called symbiosis ಅಂತೇಳಿ ಕರಿತೀವಿ. ಅಂದರೆ ಎರಡು ಟಾಪಿಕ್ ನೋಡಿದ್ರಿ ಮ್ಯೂಚುವಲಿಸಮಲ್ಲಿ. ಒನ್ ಈಸ್ ಪ್ರೋಟೋ ಕೋಆಪರೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿಂಬಯೋಸಿಸ್. ಪ್ರೋಟೋ ಕೋಆಪರೇಷನ್ ಮತ್ತು ಸಿಂಬಯೋಸಿಸಲ್ಲಿ ಅಬ್ಸರ್ವ್ ಮಾಡುವಂಥ ಕ್ಯಾರೆಕ್ಟರ್ ಏನು ಅಂದರೆ, ಇನ್ ಪ್ರೋಟೋ ಕೋಆಪರೇಷನ್ ಬೋತ್ ದಿ ಸ್ಪೀಶೀಸ್ ಆರ್ ಮ್ಯೂಚುವಲಿ ಬೆನಿಫಿಷಿಯಲ್ ಬಟ್ ಅಸೋಸಿಯೇಷನ್ ಇಸ್ ಆಪ್ಷನಲ್. ಎಲ್ಲಿ, ಪ್ರೋಟೋ ಕೋಆಪರೇಷನ್ ಅಲ್ಲಿ. ಬಟ್ ಸಿಂಬಯೋಸಿಸ್ ಅಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಸ್ಪೀಶೀಸ್ ಬೋತ್ ಆರ್ ಮ್ಯೂಚುವಲಿ ಬೆನಿಫಿಟೆಡ್ ಬಟ್ ಅಸೋಸಿಯೇಷನ್ ಇಸ್ ಆಬ್ಲಿಗೇಟರಿ ಆ್ಯಂಡ್ ಕೆನಾಟ್ ಲೀವ್ ಸೆಪರೇಟ್ಲಿ ಅಂಡರ್ ನಾರ್ಮಲ್ ಕಂಡೀಷನ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸಿಂಬಯೋಸಿಸ್ ಅಂತೇಳಿ ಕರಿತೀವಿ. ಇನ್ ಸಿಂಬಯೋಸಿಸ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ದಿ ಫಸ್ಟ್ ಒನ್ ಲೈಕೆನ್. ಇಟ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಫಸ್ಟ್ ಇಯರ್ಲಿ ನೀವು ಸ್ಟಡಿ ಮಾಡಿದ್ದೀರಾ, ಫೈಕೋಬಯೋಂಟ್ ಮತ್ತು ಮೈಕೋಬಯೋಂಟ್ ಅಂತೇಳಿ ಟಾಪಿಕ್ ನೋಡಿದಿರ. ಇಲ್ಲಿ ನೋಡಿ, ಲೈಕೆನ್ ಇಟ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ದಿ ಆಲ್ಗೆ ಆ್ಯಂಡ್ ಫಂಗೈ. ಇಟ್ ಈಸ್ ಅನ್ ಫಸ್ಟ್ ಎಕ್ಸಾಂಪಲ್ ಫಾರ್ ಸಿಂಬಯೋ. ಸೆಕೆಂಡ್ ಎಕ್ಸಾಂಪಲ್ ಈಸ್ mycorrhizae are the association between fungi and roots of higher plants. Second example. Next, third example is pollinating insects and flowering plants, and the fourth example is fig trees and its pollinating agent wasp. ಇಲ್ಲಿ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕ್ಯಾರೆಕ್ಟರ್ ವೈಸು ಇಲ್ಲಿ 4 ಎಕ್ಸಾಂಪಲ್ ಇದೆ. ದಿಸ್ 4 ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಿಂಬಯೋಸಿಸ್. ಈ ರಿಲೇಷನ್ಶಿಪ್ಪಲ್ಲಿ ನೋಡಿ, ಇದು ನೀವು ಫಸ್ಟ್ ಇಯರ್ ಕ್ಲಾಸಲ್ಲಿ ಕೇಳಿದ್ದೀರ. ಲೈಕೆನ್ ಇಟ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಇಲ್ಲಿ ನೋಡಿ, ಇವರಿಬ್ಬರ ರಿಲೇಷನ್ಶಿಪ್ಪಲ್ಲಿ ದಿ ಫಂಗೈ ವಿಚ್ ಪ್ರೊವೈಡ್ಸ್ ದಿ ಎಸೆನ್ಷಿಯಲ್ ಮಿನರಲ್ಸ್ ಟು ದಿ ಆಲ್ಗಿ ಫ್ರಮ್ ದಿ ಸಾಯಿಲ್. ಇದರಿಂದ ಆಲ್ಗೆಗೆ ಬೆನಿಫಿಟ್ ಆಯಿತು. ಆ್ಯಂಡ್ ಆಲ್ಗೆ ವಿಚ್ ಪ್ರೊವೈಡ್ಸ್ ಫುಡ್ ಟು ದಿ ಫಂಗೈ. ಅಂದರೆ ಈ ರಿಲೇಷನ್ಶಿಪ್ ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ರಿಲೇಷನ್ಶಿಪ್ಪಲ್ಲಿ ಬೋತ್ ಆರ್ ಗೆಟ್ ಬೆನಿಫಿಟೆಡ್. Okay, the second example is mycorrhizae are the association between fungi and roots of higher plants. ಈಗ 80% ಆಫ್ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಈ 80% ಆಫ್ ಪ್ಲಾಂಟ್ಸ್ ರೂಟ್ಸ್ ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ಫಂಗೈ, ದಟ್ ಈಸ್ ಮೈಕೋರೈಸೆ. ಈ ಫಂಗೈ ಏನಾಗುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್. ಅಬ್ಸಾರ್ಪ್ಷನ್ ಏನು ಮಾಡುತ್ತೆ, ಪ್ಲಾಂಟ್ಸಿಗೆ ಸಪೋರ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಯಾವಾಗ ಪ್ಲ್ಯಾಂಟ್ ಫಂಗೈಯಿಂದ ಹೆಲ್ಪ್ ತಗೊಳುತ್ತೆ, ದಿಸ್ ಪ್ಲ್ಯಾಂಟ್ ವಿಚ್ ಪ್ರೊವೈಡ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ, ಫಂಗೈಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನಾಯಿತು, ಬೋತ್ ಆರ್ ಗೆಟ್ ಬೆನಿಫಿಟೆಡ್. ಓಕೆ, ಇದು ಸೆಕೆಂಡ್ ಎಕ್ಸಾಂಪಲ್ ಆಯಿತು. ಥರ್ಡ್ ಎಕ್ಸಾಂಪಲ್
ಪಾಲಿನೇಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಫ್ಲವರಿಂಗ್ ಪ್ಲಾಂಟ್ಸ್. ಕಾಮನ್ ಆಗಿ ಕೇಳಿರ್ತೀರ, ಯಾಕಂದರೆ ಪಾಲಿನೇಷನ್ ಆಗಬೇಕಂದ್ರೆ ನಂಬರ್ ಆಫ್ ಏಜೆಂಟ್ಸ್ಗಳೇನಾಗುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದರಲ್ಲಿ ಒನ್ ಆಫ್ ದಿ ಏಜೆಂಟ್ಸ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸಲ್ಲಿ ನಾವು ಕಾಮನ್ ಆಗಿ ಕೇಳೋದು ಯಾರು ಅಂದರೆ ಹನಿಬಿ. ಇಲ್ಲೇನಾಗುತ್ತೆ, ಇವರಿಬ್ಬರ ನಡುವೆ ನಾವು ರಿಲೇಷನ್ಶಿಪ್ ಅಬ್ಸರ್ವ್ ಮಾಡಿದರೆ ಫ್ಲವರಿಗೆ ಪಾಲಿನೇಷನ್ ಪರ್ಪಸ್ಸಿಗೆ ಏನು ಮಾಡ್ತು, ಇನ್ಸೆಕ್ಟ್ ಸಪೋರ್ಟ್ ಮಾಡ್ತು. ಇದರಿಂದ ಏನಾಯಿತು, ಫ್ಲವರ್ಗೆ ಬೆನಿಫಿಟ್ ಆಯಿತು. ಅಟ್ ದಿ ಸೇಮ್ ಟೈಮ್ ಯಾವಾಗ ಫ್ಲವರಿಗೆ ಇನ್ಸೆಕ್ಟ್ ಬಂದು ವಿಸಿಟ್ ಮಾಡುತ್ತೆ, ದ್ಯಾಟ್ ಫ್ಲವರ್ ವಿಚ್ ಪ್ರೊವೈಡ್ ನೆಕ್ಟರ್ ಆ್ಯಂಡ್ ಪೋಲನ್ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ನೋಡಿ, ಈ ರಿಲೇಷನ್ಶಿಪ್ಪಲ್ಲಿ ಫ್ಲವರಿಗೆ ಪಾಲಿನೇಷನ್ ಆಯಿತು, ಇನ್ಸೆಕ್ಟ್ಸ್ಗೆ ಏನಾಯಿತು, ನೆಕ್ಟರ್ ಮತ್ತು ಪೋಲನ್ ಏನಾಯಿತು ಅವೈಲಬಲ್ ಆಯಿತು. ಅಗೇನ್ ಬೋತ್ ದಿ ಸ್ಪೀಶೀಸ್ ಆರ್ ಗೆಟ್ ಬೆನಿಫಿಟೆಡ್, ಯಾರಿಗೂ ತೊಂದರೆ ಆಗಿಲ್ಲ. ಆ್ಯಂಡ್ ಫೋರ್ತ್ ಒನ್, ಫಿಗ್ ಟ್ರೀಸ್ ಆ್ಯಂಡ್ ಇಟ್ಸ್ ಪಾಲಿನೇಟಿಂಗ್ ಏಜೆಂಟ್ ವ್ಯಾಸ್ಪ್. ಮ್ಯಾಕ್ಸಿಮಮ್ ನೋಡಿ, ನಾವು ಫಿಗ್ ಟ್ರೀ ಅಬ್ಸರ್ವ್ ಮಾಡ್ತಾ ಹೋದರೆ ಫಿಗ್ ಟ್ರೀಯಲ್ಲಿ ಪಾಲಿನೇಷನ್ ಆಗಬೇಕು ಅಂದರೆ ವ್ಯಾಸ್ಪ್ ಸ್ಪೀಶೀಸ್ ಆರ್ ವೆರಿ ಇಂಪಾರ್ಟೆಂಟ್. ವ್ಯಾಸ್ಪ್ ಸ್ಪೀಶೀಸ್ ಆರ್ ಮೇಜರ್ ಏಜೆಂಟ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ವ್ಯಾಸ್ಪ್ ಏನು ಮಾಡುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್ ಪರ್ಪಸ್ಸಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಯಾರಿಗೆ, ಫಿಗ್ ಟ್ರೀಗೆ. ಫಿಗ್ ಟ್ರೀ ಏನು ಮಾಡುತ್ತೆ, ವ್ಯಾಸ್ಪಿಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂದರೆ ವಿಚ್ ಪ್ರೊವೈಡ್ ಸ್ಪೇಸ್. ತನ್ನ ಫ್ಲವರ್ಲಿ ಏನು ಮಾಡುತ್ತೆ, ಎಗ್ನ ಲೇ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ. ವ್ಯಾಸ್ಪಿಗೆ ಬೆನಿಫಿಟ್ ಆಯಿತು. ಅಟ್ ದಿ ಸೇಮ್ ಟೈಮ್ ಎಗ್ಗಿಂದ ಏನು ಲಾರ್ವೆ ಬರುತ್ತೆ, ಆ ಲಾರ್ವೆಗೆ ಏನು ಮಾಡುತ್ತೆ ಅಂದರೆ ಡೆವಲಪಿಂಗ್ ಲಾರ್ವೆಗೆ ಸಮ್ ಆಫ್ ದಿ ಸೀಡ್ಸ್ನ ಏನು ಮಾಡುತ್ತೆ, ಫುಡ್ ಆಗಿ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ದಿ ಬೆನಿಫಿಟ್ ವಿಚ್ ಈಸ್ ಪ್ರೊವೈಡೆಡ್ ಬೈ ಫಿಗ್ ಟ್ರೀ. ಫಿಗ್ ಟ್ರೀ ಏನು ಮಾಡ್ತು, ಬೆನಿಫಿಟ್ಸ್ನ ಯಾರಿಗೆ ಪ್ರೊವೈಡ್ ಮಾಡ್ತು, ವ್ಯಾಸ್ಪಿಗೆ ಪ್ರೊವೈಡ್ ಮಾಡ್ತು. ದೀಸ್ ಆರ್ ದಿ 4 ಎಕ್ಸಾಂಪಲ್ ಪ್ರೆಸೆಂಟ್ ಇನ್ ಸಿಂಬಯೋಸಿಸ್. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ, ಸಿಂಬಯೋಸಿಸಲ್ಲಿ ಎಕ್ಸಾಂಪಲ್ಸ್ ನೋಡಿದೆ ಯಾವ ಥರ ಇರುತ್ತೆ, ಈ ಸಣ್ಣ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ದಿ ಒನ್ ಎಕ್ಸಾಂಪಲ್ ಈಸ್ ಮೈಕೋರೈಸೆ ಆರ್ ದಿ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಆ್ಯಂಡ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್. ಈ ವಿಡಿಯೋ ಅಬ್ಸರ್ವ್ ಮಾಡಿ. 80% ಆಫ್ ಪ್ಲಾಂಟ್ಸ್ ಆಲ್ಮೋಸ್ಟ್ ಆಲ್ ದೇ ಶೋ ಅಸೋಸಿಯೇಷನ್ ವಿತ್ ದಿ ಫಂಗೈ. ಇಲ್ಲಿ ರೂಟ್ಸ್ ಇದೆ. ಅಗೈನ್ ಈ ಅಸೋಸಿಯೇಷನ್ಸಲ್ಲಿ ನೋಡಿ, ಪ್ಲಾಂಟಿನ ರೂಟ್ ಸಿಸ್ಟಮ್ ಇದೆ. ದಿ ಸ್ಪೋರ್ಸ್ ಆಫ್ ಫಂಗೈ, ಸ್ಪೋರ್ಸ್ ಆಫ್ ಫಂಗೈಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈ ಸ್ಪೋರ್ಸ್ ಆಫ್ ಫಂಗೈ ಏನು ಮಾಡ್ತು, ತನ್ನ ಮೆಚುರೇಷನ್ ಬಿಗಿನ್ ಮಾಡ್ತು. ಯಾವಾಗ ಫಂಗೈ ಮೆಚುರೇಷನ್ ಬಿಗಿನ್ ಮಾಡ್ತು, ದೇ ಪ್ರೊಡ್ಯೂಸಸ್ ಎ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಟ್ ಒನ್ ಈಸ್ ಕಾಲ್ಡ್ ಹೈಫೆ. ದಟ್ ಹೈಫೆ ವಿಚ್ ಆರ್ ಎಂಟರ್ ಇನ್ ಟು ದಿ ಪ್ಲಾಂಟ್ ರೂಟ್ ಸಿಸ್ಟಮ್ ಒಳಗೆ ಏನಾಯಿತು, ಎಂಟರ್ ಆಯಿತು. ಯಾವಾಗ ಎಂಟರ್ ಆಯಿತು, ಇವರಿಬ್ಬರು ನಡುವೆ ಏನಾಯಿತು, ಅಸೋಸಿಯೇಷನ್ ಬಿಗಿನ್ ಆಯಿತು. ಯಾವಾಗ ಅಸೋಸಿಯೇಷನ್ ಬಿಗಿನ್ ಆಗುತ್ತೆ, ಅಗೈನ್ ಇಲ್ಲಿ ನೋಡಿ, ನಂಬರ್ ಆಫ್ ಸ್ಪೋರ್ಸ್ನ ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತೀರಾ. ಈ ಸ್ಪೋರ್ಸ್ ಏನು ಮಾಡುತ್ತೆ, ರೂಟ್ ಆ್ಯಂಡ್ ಸ್ಪೋರ್ಸ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಹೈಫೆನ ಪ್ರೊಡ್ಯೂಸ್ ಮಾಡ್ತು. ಯಾರು, ಸ್ಪೋರ್ಸ್. ಯಾವಾಗ ಸ್ಪೋರ್ ಹೈಫೆನ ಪ್ರೊಡ್ಯೂಸ್ ಮಾಡ್ತು, ಅಗೈನ್ ಹೈಫೆ ಕನೆಕ್ಷನ್ ವಿಚ್ ಆರ್ ಪ್ರೆಸೆಂಟ್ ಇನ್ ರೂಟ್ಸ್. ರೂಟ್ಸ್ನೊಳಗೆ ಏನಾಯಿತು ಅಂದರೆ ಹೈಫೆ ಕನೆಕ್ಷನ್ ಇದೆ. ಇವರಿಬ್ಬರ ನಡುವೆ ಏನಾಯಿತು, ಈಗ ಬಾಂಡಿಂಗ್ ಡೆವಲಪ್ ಆಗಿದೆ. ದಿಸ್ ಮೈಕೋರೈಸೆ ವಿಚ್ ಅಬ್ಸರ್ವ್ essential nutrients from the soil and that nutrients are transferred to the root of the plant. ರೂಟ್ ಆಫ್ ದಿ ಪ್ಲಾಂಟಿಗೆ ಏನು ಮಾಡ್ತು, ಟ್ರಾನ್ಸ್ಫರ್ ಮಾಡ್ತು. ಇಷ್ಟು ನ್ಯೂಟ್ರಿಯೆಂಟ್ಸ್ನ ಏನು ಮಾಡ್ತು, ಫಂಗೈ ಮೂಲಕ ರೂಟ್ ಆಫ್ ದಿ ಪ್ಲಾಂಟ್ ರಿಸೀವ್ ಮಾಡ್ತು. ಯಾವಾಗ ರಿಸೀವ್ ಮಾಡ್ತು, ಈಗ ಪ್ಲಾಂಟಿಗೆ ಏನಾಯಿತು, ಬೆನಿಫಿಟ್ ಆಯಿತು. ಅಟ್ ದಿ ಸೇಮ್ ಟೈಮ್ ದಿ ಪ್ಲಾಂಟ್ ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್ನ ಏನು ಮಾಡುತ್ತೆ, ಅಗೇನ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಏನು ಮಾಡುತ್ತೆ, ಈ ಫಂಗೈಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಮೈಕೋರೈಸೆ ಆರ್ ದಿ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಅಂಡ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಈ ಫಂಗೈ ಮತ್ತು ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸಲ್ಲಿರುವಂಥ ಈ ರಿಲೇಷನ್ಶಿಪ್ನ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಇದು ಒನ್ ಆಫ್ ದಿ ಎಕ್ಸಾಂಪಲ್ ನಾವೆಲ್ಲಿ ನೋಡ್ತೀವಿ, ಸಿಂಬಯೋಸಿಸಲ್ಲಿ. ನೆಕ್ಸ್ಟ್ ಸ್ಲೈಡ್. ಪಾಲಿನೇಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ವಿಡಿಯೋ ಅಬ್ಸರ್ವ್ ಮಾಡಿ. ಇದರಲ್ಲಿ ಒನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತೋರಿಸ್ತೀನಿ, ಏನು ಇನ್ಸೆಕ್ಟಲ್ಲಿ ಸ್ಪೆಷಾಲಿಟಿ ಇದೆ ಅಂತ. ನೀವು ಕಾಮನ್ ಆಗೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಇನ್ಸೆಕ್ಟ್ ಪಾಲಿನೇಷನ್ ವೀಡಿಯೋಸ್ಗಳನ್ನ ನೋಡಿರ್ತೀರ, ಇನ್ಸೆಕ್ಟ್ ಪಾಲಿನೇಷನ್ ಅಬ್ಸರ್ವ್ ಮಾಡಿರ್ತೀರ. ಈ ಇನ್ಸೆಕ್ಟ್ ಪಾಲಿನೇಷನ್ಸ್ ನೋಡಿ, ಈ ಇನ್ಸೆಕ್ಟ್ ಏನು ಮಾಡ್ತಿದೆ, ಪ್ರತಿಯೊಂದು ಫ್ಲವರಿಂಗ್ ಪ್ಲಾಂಟಿಗೆ ವಿಸಿಟ್ ಮಾಡ್ತಿದೆ. ಫ್ಲವರಿಂಗ್ ಪ್ಲಾಂಟಿಗೆ ವಿಸಿಟ್ ಮಾಡ್ತಾ ಎಸ್ಪೆಷಲಿ ಈ ಇನ್ಸೆಕ್ಟಲ್ಲಿ ಲೆಗ್ ರೀಜನ್ ಅಬ್ಸರ್ವ್ ಮಾಡಿ. In leg region we have to observe especially hind leg ಅಲ್ಲಿ tibia portions ಅಲ್ಲಿ
ಇಲ್ಲಿ ನೋಡಿ, ಪ್ರತಿಯೊಂದು ಫ್ಲವರಿಗೂ ಪಾಲಿನೇಷನ್ ಟೈಮಲ್ಲಿ ಏನಾಗ್ತಿದೆ, ಇನ್ಸೆಕ್ಟು ವಿಸಿಟ್ ಮಾಡ್ತಾ ಇದೆ. ಓಕೆ, ವಿಸಿಟಿಂಗ್ ಟೈಮಲ್ಲಿ ಏನು ಮಾಡ್ತೀವಿ ನೋಡಿ, ತನ್ನ ಎಲ್ಲ ಲೆಗ್ಗಿಗೆ ಏನಾಗಿದೆ, ಪೋಲನ್ ಡಸ್ಟ್ ಅಟ್ಯಾಚ್ ಆಗಿದೆ. ಅಟ್ ದಿ ಸೇಮ್ ಟೈಮ್ ದೇ ಅಬ್ಸಾರ್ಬ್ ದಿ ನೆಕ್ಟರ್. ಅಗೇನ್ ನೋಡಿ, ನಿಮಗೆ ಒಂದು ಬಾಸ್ಕೆಟ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಪೋಲನ್ ಬಾಸ್ಕೆಟ್ ಅಂತ ಹೇಳಿ ಕರಿತೀವಿ. ಈ ಪೋಲನ್ ಬಾಸ್ಕೆಟ್ ಎಲ್ಲಿರುತ್ತೆ ಅಂದರೆ, ಎಸ್ಪೆಷಲಿ ನಾವು ಹನಿಬಿಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ, ಅಥವಾ ಬಂಬಲ್ ಬೀಸ್ಗಳು ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ದಿಸ್ ಪೋಲನ್ ಬಾಸ್ಕೆಟ್ ವಿಚ್ ಕಂಪ್ಲೀಟ್ಲಿ ಹಾರ್ವೆಸ್ಟ್ ಯಾವುದನ್ನು ಹಾರ್ವೆಸ್ಟ್ ಮಾಡುತ್ತೆ ಅಂದರೆ, ಪೋಲನ್ನ ಏನು ಮಾಡುತ್ತೆ, ಹಾರ್ವೆಸ್ಟ್ ಮಾಡುತ್ತೆ. ಯಾವಾಗ ಪೋಲನ್ನ ಹಾರ್ವೆಸ್ಟ್ ಮಾಡುತ್ತೆ, ದಿಸ್ ಹನಿ ಬಿ ವಿಚ್ ಸ್ಟೋರ್ ದಿಸ್ ಪೋಲನ್ ಇನ್ ದಿ ಹನಿಬಿ ಕಾಲೋನಿ. ಹನಿಬಿ ಕಾಲೋನಿಲಿ ಏನು ಮಾಡುತ್ತೆ, ಅದನ್ನು ಸ್ಟೋರ್ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಪೋಲನ್ ಬಾಸ್ಕೆಟ್. ಈ ಪೋಲನ್ ಬಾಸ್ಕೆಟ್ ಏನಾಗುತ್ತೆ, ಪ್ರೆಸೆಂಟ್ ಇನ್ ದಿ ಹೈಂಡ್ ಲೆಗ್ಗಲ್ಲಿ ಏನಾಗುತ್ತೆ, ಹನಿಬಿಯ ಹೈಂಡ್ ಲೆಗ್ಗಲ್ಲಿ ಎಸ್ಪೆಷಲಿ ಟಿಬಿಯಾ ರೀಜನ್ಸಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ, ಇವರಿಬ್ಬರ ನಡುವೆ ನಾವು ರಿಲೇಷನ್ಶಿಪ್ ಅಬ್ಸರ್ವ್ ಮಾಡ್ತೀವಿ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಅಂದರೆ, ಫ್ಲವರಿಗೆ ಏನಾಗುತ್ತೆ, ಪಾಲಿನೇಷನ್ ಆಗುತ್ತೆ. ಯಾರ ಮೂಲಕ, ಇನ್ಸೆಕ್ಟಿಂದ. ಫ್ಲವರಿಗೆ ಬೆನಿಫಿಟ್ ಆಯಿತು. ಇನ್ಸೆಕ್ಟಿಗೆ ಏನು ಅವೈಲಬಲ್ ಆಗ್ತಾಯಿದೆ ಅಂದರೆ, ನೆಕ್ಟರ್, ಅಥವಾ ಏನು ಅವೈಲಬಲ್ ಆಗ್ತಾ ಇದೆ, ಪೋಲನ್ ನೆಕ್ಟರ್ ಆ್ಯಂಡ್ ಆಲ್ಸೋ ವಿಚ್ ಪ್ರೊವೈಡ್ಸ್, ಪೋಲನ್ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ದಿ ಬೆನಿಫಿಟ್ ವಿಚ್ ಇಸ್ ಪ್ರೊವೈಡೆಡ್ ಬೈ ದಿ ಫ್ಲವರ್ ಟು ದಿ ಹನಿಬಿ. ಈ ರಿಲೇಷನ್ಶಿಪ್ಪಲ್ಲಿ ನೋಡಿ, ಬೋತ್ ಆರ್ ಗೆಟ್ ಬೆನಿಫಿಟೆಡ್. ಎರಡಕ್ಕೂ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸಿಂಬಯೋಸಿಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್, ಫಿಗ್ ಟ್ರೀಸ್ ಆ್ಯಂಡ್ ಇಟ್ಸ್ ಪಾಲಿನೇಟಿಂಗ್ ಏಜೆಂಟ್ ವ್ಯಾಸ್ಪ್. ಈ ವಿಡಿಯೋ ಅಬ್ಸರ್ವ್ ಮಾಡಿ. ನೋಡಿ, ಈ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಿರೋದು, ದಟ್ ಈಸ್ ದಿ ಸ್ಪೀಶೀಸ್ ಆಫ್ ವ್ಯಾಸ್ಪ್. ಫಿಗ್ ಟ್ರೀನ ಪಾಲಿನೇಟ್ ಮಾಡುವಂಥ ವ್ಯಾಸ್ಪ್ ಇದು. ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ, ಏನು ನಾವು ಫಿಗ್ ಟ್ರೀನ ಅಬ್ಸರ್ವ್ ಮಾಡ್ತೀವಿ, ದಿಸ್ ಫಿಗ್ ಟ್ರೀ ವಿಚ್ ಈಸ್ ಕಂಪ್ಲೀಟ್ಲಿ ಪಾಲಿನೇಟೆಡ್ ಬೈ ಸ್ಪೀಶೀಸ್ ಆಫ್ ವ್ಯಾಸ್ಪ್. ಸ್ಪೀಶೀಸ್ ಆಫ್ ವ್ಯಾಸ್ಪಿಂದ ಏನಾಗುತ್ತೆ, ಪಾಲಿನೇಟ್ ಆಗುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಫಿಗ್ ಟ್ರೀ. ಈಗ ಫಿಗ್ ಟ್ರೀಗೆ ಯಾವ ಥರ ಬೆನಿಫಿಟ್ ಆಯಿತು, ಪಾಲಿನೇಷನ್ ಆಯಿತು. ಅಟ್ ದಿ ಸೇಮ್ ಟೈಮ್ ದಿ ಫ್ಲವರ್ ಆಫ್ ದಿ ಫಿಗ್ ಟ್ರೀ, ಫ್ಲವರ್ ಆಫ್ ದಿ ಫಿಗ್ ಟ್ರೀ ಏನು ಮಾಡುತ್ತೆ, ವಿಚ್ ಪ್ರೊವೈಡ್ ಸ್ಪೇಸ್ ಟು ಎಗ್ ಲೇಯಿಂಗ್. ಎಗ್ ಲೇಯಿಂಗ್ ಏನು ಮಾಡುತ್ತೆ, ಸ್ಪೇಸ್ನ ಪ್ರೊವೈಡ್ ಮಾಡುತ್ತೆ. ಯಾರು ಪ್ರೊವೈಡ್ ಮಾಡಿದ್ರು, ಫಿಗ್ ಟ್ರೀ ಪ್ರೊವೈಡ್ ಮಾಡ್ತು. ಇಲ್ಲಿ ನೋಡಿ, ಈಗ ಯಾರಿಗೆ, ವ್ಯಾಸ್ಪಿಗೆ ಎಗ್ ಲೇಯಿಂಗ್ಗೆ ಸ್ಪೇಸ್ ಸಿಕ್ತು ಅಂದರೆ ವ್ಯಾಸ್ಪಿಗೂ ಏನಾಗ್ತಿದೆ, ಬೆನಿಫಿಟ್ ಆಗ್ತಿದೆ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು, ಆ ಫ್ಲವರ್ ಒಳಗೆ ವಿಸಿಟ್ ಮಾಡಿದೆ, ಎಗ್ನ ಲೇ ಮಾಡ್ತಿದೆ, ಅದ್ರ ಜೊತೆಗೆ ಆ ಫ್ಲವರ್ಲಿರುವಂಥ ಆ್ಯಂಥರ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಆ್ಯಂಥರ್ನ ಕಲೆಕ್ಟ್ ಮಾಡ್ತಾ ಯಾವಾಗಲೂ ಅಷ್ಟೇ ಈ ವ್ಯಾಸ್ಪ್ ಏನು ಮಾಡುತ್ತೆ, ತನ್ನ ಥೊರಾಕ್ಸ್ ರೀಜನ್ಸಿಗೆ ಅಷ್ಟು ಆ್ಯಂಥರ್ ಡಸ್ಟ್ನ ಏನು ಮಾಡುತ್ತೆ, ಅಟ್ಯಾಚ್ ಮಾಡ್ಕೊಳುತ್ತೆ. ಇಲ್ಲಿ ನೋಡಿ, ಸ್ಟಡಿ ಮಾಡ್ತಾ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇದನ್ನು ಫಿಗ್ ಟ್ರೀ ಫ್ಲವರ್ ಅಂತ ಮಾಡಿ, ಈ ಫಿಗ್ ಟ್ರೀ ಫ್ಲವರು ಪಾಲಿನೇಟ್ ಆಗಬೇಕು ಅಂದರೆ ಯಾರು ಇಂಪಾರ್ಟೆಂಟ್ ಆಗಬೇಕು ಅಂದರೆ, ಸ್ಪೀಶೀಸ್ ಆಫ್ ವ್ಯಾಸ್ಪ್ ಆರ್ ವೆರಿ ಇಂಪಾರ್ಟೆಂಟ್. ಈ ಸ್ಪೀಶೀಸ್ ಆಫ್ ವ್ಯಾಸ್ಪ್ ಏನು ಮಾಡುತ್ತೆ, ಫ್ಲವರಿಂಗ್ ಪ್ಲ್ಯಾಂಟ್ ಅಥವಾ ಈ ಫಿಗ್ ಟ್ರೀಯ ಫ್ಲವರ್ ಒಳಗೆ ಎಂಟರ್ ಆಗುತ್ತೆ. ಎಂಟರ್ ಆದ ಕೂಡಲೇ ಈ ವ್ಯಾಸ್ಪ್ ಏನು ಮಾಡುತ್ತೆ, ಫಸ್ಟು ಅದರ ಡಸ್ಟ್ನೆಲ್ಲ ಏನು ಮಾಡುತ್ತೆ, ತನ್ನ ಥೊರಾಕ್ಸ್ ರೀಜನ್ಸ್ಗೆ ಅಟ್ಯಾಚ್ ಮಾಡ್ಕೊಳುತ್ತೆ. ಅಟ್ಯಾಚ್ ಮಾಡಿಕೊಂಡು ಅಗೇನ್ ಏನು ಮಾಡುತ್ತೆ, ದಟ್ ಫೀಮೇಲ್ ವ್ಯಾಸ್ಪ್ ವಿಚ್ ಲೇ ದಿ ಎಗ್ ಇನ್ ದಿ ಫ್ಲವರ್. ಫ್ಲವರ್ ಒಳಗೆ ಏನು ಮಾಡ್ತು, ಎಗ್ಗನ್ನು ಲೇ ಮಾಡ್ತು. ಅಗೇನ್ ಎಗ್ ಲೇ ಮಾಡಿ ಆ ಏನು ಫೀಮೇಲ್ ಇದೆಯಲ್ಲ ವ್ಯಾಸ್ಪ್, ವಿಚ್ ಮೂವ್ ಟುವರ್ಡ್ಸ್ ದಿ ಅನದರ್ ಫ್ಲವರ್. ಅನದರ್ ಫ್ಲವರ್ ಕಡೆ ಏನಾಗುತ್ತೆ, ರೀಚ್ ಆಗುತ್ತೆ. ಅನದರ್ ಫ್ಲವರಿಗೆ ಯಾವಾಗ ರೀಚ್ ಆಗುತ್ತೆ, ಈ ಫ್ಲವರಿನ ಟೋಟಲ್ ಥೊರಾಕ್ಸ್ ರೀಜನ್ಗೆ ಏನಾಗಿದೆ, ಪೋಲನ್ ಡಸ್ಟ್ ಅಟ್ಯಾಚ್ ಆಗಿದೆ. ಈ ಪೋಲನ್ ಡಸ್ಟ್ ಏನಾಗುತ್ತೆ, ಪಾಲಿನೇಷನ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಈಗ ಯಾರಿಗಾಯಿತು, ಫಿಗ್ ಟ್ರೀ ಫ್ಲವರ್ಗೆ ಪಾಲಿನೇಷನ್ ಆಯಿತು. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡಿ, ಈ ವ್ಯಾಸ್ಪ್ ಏನು ಮಾಡಿದೆ, ಇದರೊಳಗೆ ಎಗ್ನಲ್ಲಿ ಏನು ಮಾಡಿದೆ, ಈ ಎಗ್ ಏನಾಗುತ್ತೆ, ಈ ಫ್ಲವರ್ ಒಳಗೆ ಮೆಚ್ಯೂರ್ ಆಗುತ್ತೆ, ಅಥವಾ ಇನ್ಫ್ಲಾರೆಸೆನ್ಸ್ ಒಳಗೆ ಏನಾಗುತ್ತೆ, ಮೆಚ್ಯೂರ್ ಆಗುತ್ತೆ. ಮೆಚ್ಯೂರ್ ಆಗ್ತಾ ಏನಾಗುತ್ತೆ, ದೆ ಪ್ರೊಡ್ಯೂಸಸ್ ದಿ ಲಾರ್ವೆ. ಎಗ್ ಈಸ್ ಡೆವಲಪ್ಡ್ ಇಂಟು ಲಾರ್ವೆ. ಈ ಲಾರ್ವೆಗೆ ಏನು ಮಾಡುತ್ತೆ, ಫಿಗ್ ಟ್ರೀ ವಿಚ್ ಪ್ರೊವೈಡ್ಸ್ ಫುಡ್, ಸಮ್ ಆಫ್ ದಿ ಸೀಡ್ಸ್ನ ಏನು ಮಾಡುತ್ತೆ, ಫುಡ್ ಆಗಿ ಏನು ಮಾಡುತ್ತೆ, ಈ ಒಂದು ವ್ಯಾಸ್ಪಿಗೆ ಪ್ರೊವೈಡ್ ಮಾಡುತ್ತೆ. ಅಂದರೆ ವ್ಯಾಸ್ಪಿನ ಲಾರ್ವೆಗೆ ಪ್ರೊವೈಡ್ ಮಾಡುತ್ತೆ. ಆ ವ್ಯಾಸ್ಪಿನ ಲಾರ್ವೆ ಏನು ಮಾಡುತ್ತೆ, ಸಮ್ ಆಫ್ ದಿ ಸೀಡ್ಸ್ನ ಫುಡ್ ಆಗಿ ಯೂಸ್ ಮಾಡಿ ತನ್ನ ಡೆವಲಪ್ಮೆಂಟ್ನ ಬಿಗಿನ್ ಮಾಡುತ್ತೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಬೋತ್ ದಿ ಸ್ಪೀಶೀಸ್ ಆರ್ ಗೆಟ್ ಬೆನಿಫಿಟೆಡ್. ಅಂದರೆ ಫಿಗ್ ಟ್ರೀಗೆ ಪಾಲಿನೇಷನ್ ಆಯಿತು, ಅದೇ ಥರ ವ್ಯಾಸ್ಪಿಗೆ ಏನಾಯಿತು, ಎಗ್ ಲೇಯಿಂಗಿಗೆ ಡೆವಲಪ್ಮೆಂಟಿಗೆ ಒಂದು ಸ್ಪೇಸ್ ಏನಾಯಿತು, ಪ್ರೊವೈಡ್ ಆಯಿತು. ದಟ್ಸ್ ವೈ ಬೋತ್ ದಿ ಸ್ಪೀಶೀಸ್ ಆರ್ ಗೆಟ್ ಬೆನಿಫಿಟೆಡ್. ಟೋಟಲಿ ಇವತ್ತು ನಾವು ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್ ಏನು ಅಂದರೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಇಂಟ್ರಾಕ್ಷನ್ ದಟ್ ಈಸ್ ದಿ ಮ್ಯೂಚುವಲಿಸಮ್. ಮ್ಯೂಚುವಲಿಸಮ್ ಅಂದರೆ ನೋಡಿ, ಬೋತ್
ದಿ ಸ್ಪೀಶೀಸ್ ಆರ್ ಗೆಟ್ ಬೆನಿಫಿಟೆಡ್, ನೋ ಒನ್ ಈಸ್ ಹಾರ್ಮಡ್. ಇಬ್ಬರಿಗೂ ಬೆನಿಫಿಟ್ ಆಗ್ತಿದೆ, ಬಟ್ ಯಾರಿಗೂ ಸಹ ತೊಂದರೆ ಆಗ್ತಿಲ್ಲ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮ್ಯೂಚುವಲಿಸಮ್ ಅಂತೇಳಿ ಕರಿತೀವಿ. ಈ ಮ್ಯೂಚುವಲಿಸಮ್ ಅಲ್ಲಿ ನೋಡಿದ್ದು ಎರಡು ಪ್ರೈಮರಿ ಟೈಪು, ಒನ್ ಈಸ್ ಪ್ರೋಟೋ ಕೋಆಪರೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸಿಂಬಯೋಸಿಸ್. ಪ್ರೋಟೋ ಕೋಆಪರೇಷನ್ ಅಲ್ಲಿ ಎರಡು ಎಕ್ಸಾಂಪಲ್ ನೋಡಿದ್ರಿ, ಹರ್ಮಿಡ್ ಕ್ರ್ಯಾಬ್ ಆ್ಯಂಡ್ ಸಿ ಅನಿಮೋನ್ ಅಸೋಸಿಯೇಷನ್. ಆ್ಯಂಡ್ ಸೆಕೆಂಡ್ ಎಕ್ಸಾಂಪಲ್ ಈಸ್ ಯಾವುದು ನಾವು ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ದು ಅಂದರೆ ಟಿಕ್ ಬರ್ಡ್ ಆ್ಯಂಡ್ ರೈನೋಸರಸ್ ಅಸೋಸಿಯೇಷನ್ ನಾವೇನು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಅದೇ ಥರ ಸಿಂಬಯೋಸಿಸ್ ಅಲ್ಲಿ 4 ಎಕ್ಸಾಂಪಲ್ಸ್ ನೋಡಿದ್ವಿ. ಆ 4 ಎಕ್ಸಾಂಪಲ್ ಅಂದರೆ ಫಸ್ಟ್ ಎಕ್ಸಾಂಪಲ್ ನಾವು ಒಂದು ಆಲ್ಗೆ ಮತ್ತು ಫಂಗೈದ ಅಸೋಸಿಯೇಷನ್, ಸೆಕೆಂಡ್ ಒನ್ ಫಂಗೈ ಆ್ಯಂಡ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್, ಥರ್ಡ್ ಒನ್ ಪಾಲಿನೇಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಫ್ಲವರ್ಸ್, ಆ್ಯಂಡ್ ಫೋರ್ತ್ ಒನ್ ಫಿಗ್ ಟ್ರೀ ಆ್ಯಂಡ್ ದಿ ಪಾಲಿನೇಟಿಂಗ್ ಏಜೆಂಟ್ ವ್ಯಾಸ್ಪ್. ದಿಸ್ ಈಸ್ ಅಬೌಟ್ ದಿ ಮ್ಯೂಚುವಲಿಸಮ್. ಇನ್ ನೆಕ್ಸ್ಟ್ ಕ್ಲಾಸ್ ನಾವೇನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ನು ಬೇರೆ ಬೇರೆ ಥರದ ಇಂಟ್ರ್ಯಾಕ್ಷನ್ಸ್ ಇದೆ. ದಟ್ ಈಸ್ ಕಾಂಪಿಟೇಷನ್ ಇದೆ, ಪ್ರೆಡೇಷನ್ಸ್ ಇದೆ, ಅಮೆನ್ಸಾಲಿಸಮ್ ಇದೆ, ಕಮೆನ್ಸಾಲಿಸಮ್ಸ್ ಇದೆ. ಇವೆಲ್ಲ ಥರದ ಇಂಟ್ರ್ಯಾಕ್ಷನ್ ಏನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.